ಹಾಯ್, ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ನಾನು ನೀರು ದೋಸೆ ಮಾಡೋಣ ಅಂತ ಹೋದೆ. ನೋಡಿ, ಈ ರೀತಿ ಆಗೋಯ್ತು. ನಾನು ಈ ನೀರು ದೋಸೆನ ಮೊದಲನೇ ಸಾರಿನೇ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಹಾಕಿದಾಗ ಈ ರೀತಿ ಆಗೋಯ್ತು. ಈ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎರಡೂ ಕೂಡ ಮಾಡಿದ್ದೆ. ಆ ಎರಡು ಚಟ್ನಿಗಳು ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ನೀರು ದೋಸೆ ಮಾತ್ರ ಸ್ವಲ್ಪ ಎಡವಟ್ಟಾಗೋಯಿತು. ಏನಾಯಿತು, ಯಾಕಾಯಿತು, ಬನ್ನಿ ಮುಂದೆ ವಿಡಿಯೋ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಈ ನೀರು ದೋಸೆ ಮಾಡಲಿಕ್ಕೆ 1 ಕಪ್ ಆಗುವಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೀನಿ. 4 ಅವರ್ ಆಗಿದೆ. ಸೋನಾ ಮಸೂರಿ ಅಕ್ಕಿನ ನಾನು ನೆನೆಸಿ ಇಟ್ಟಿದ್ದೆ. 1 ಕಪ್ ಆಗುವಷ್ಟು ಅಕ್ಕಿನ ಮಾತ್ರ ಹಾಕಿದ್ದೀನಿ. ಹಾಗೆ ಫ್ರೆಶ್ ಆಗಿರೋ ಕಾಯಿನ, ತೆಂಗಿನಕಾಯಿ ಏನು ಬರುತ್ತೆ ಅದನ್ನು ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸಿ ಆಗಿದೆ. ಇದನ್ನು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಬೇಕಾಗುತ್ತೆ. ಸಿಹಿ ಮತ್ತು ಖಾರ ಚಟ್ನಿ ಎರಡೂ ಮಾಡೋದ್ರಿಂದ ಈ ಹಸಿ ಕೊಬ್ಬರಿ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಫ್ರೆಶ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಚಟ್ನಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿನ ಎತ್ತಿಟ್ಕೊಂಡು ಮಿಕ್ಕಿರೋವಂಥ ಕಾಯಿ ತುರಿಗೆ ನಾನು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರೋ ಅಕ್ಕಿನೆಲ್ಲ ಹಾಕ್ಕೊಂಡು ಅಕ್ಕಿ ರುಬ್ಬೋದಕ್ಕೆ ಎಷ್ಟು ಬೇಕೋ, ಅದು ಪುಡಿಯಾಗಿ ನುಣ್ಣಗಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಈ ಗ್ಲಾಸಲ್ಲಿ ನಾನು ಅಕ್ಕಿನ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ನೀರು ದೋಸೆಗೆ 1 ಕಪ್ ಅಕ್ಕಿಗೆ 3 ಕಪ್ ನೀರು ಸಾಕಾಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಚಟ್ನಿ ಮಾಡಲಿಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರಿಗಡಲೆ, ಫ್ರೈ ಮಾಡ್ಕೊಂಡಿರುವಂತಹ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಬೇಕಿದ್ರೆ ಸೇರಿಸ್ಕೋಬೋದು. ರುಬ್ಬಿರುವಂತಹ ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ದೋಸೆಗೆ ನೀರಾಗಿ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸಾಸಿವೆ ಒಗ್ಗರಣೆ ಕೂಡ ಕೊಟ್ಕೊಂಡು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸಿಹಿ ಚಟ್ನಿ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ 1 ಸ್ಪೂನ್ ಆಗುವಷ್ಟು ಗಸಗಸೆ, 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಫ್ರೈ ಆಗೋದೇನು ಬೇಡ. ಬಿಳಿ ಎಳ್ಳೇನಿದೆ ಅದು ಸ್ವಲ್ಪ ಚಟಪಟ ಅಂದರೆ ಸಾಕು. ಆಗ ಚಟಪಟ ಅಂದಾಗ ಇನ್ನೊಂದು ಸ್ವಲ್ಪ ಹಸಿ ಕೊಬ್ಬರಿ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಎಲ್ಲ ನೀಟಾಗಿ ತುಪ್ಪದಲ್ಲಿ ಮಿಕ್ಸ್ ಆಗಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿನೂ ಫ್ರೈ ಮಾಡ್ಕೋಬಾರ್ದು. ಅದೆಲ್ಲ ಕೊಬ್ಬರಿ ತುಪ್ಪನ ಹೀರ್ಕೊಂಡ್ರೆ ಸಾಕು. ಇದಾದಮೇಲೆ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಈ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ತುಂಬ ಗಟ್ಟಿ ಆಗೋದೇನು ಬೇಡ. ಗಟ್ಟಿ ಆಗಿಬಿಟ್ರೆ ತಿನ್ನೋದಕ್ಕಾಗಲ್ಲ. ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ. ಎಲ್ಲ ನೀಟಾಗಿ ಬೆರೆದ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ಬಾಡಿಸ್ಕೊಂಡು ಒಂದು 2 ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತ. ಸಿಪ್ಪೆ ಆಮೇಲೆ ತೆಗಿಬೋದು. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲರೂ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ನೀರು ದೋಸೆಗೆ ಸಿಹಿ ಚಟ್ನಿ ಕೂಡ ರೆಡಿ ಆಗುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆಗೆ ಹಂಚಿನ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈ ಹಿಟ್ಟು ಹಾಕೋದಕ್ಕಿಂತ ಮುಂಚೆ ಒಂದ್ಸತಿ ಗೂರಾಡ್ಕೋಬೇಕಾಗುತ್ತೆ. ಆ ಹಿಟ್ಟೆಲ್ಲ ಕೆಳಗಡೆನೆ ಕೂತಿರುತ್ತೆ. ಒಂದ್ಸತಿ ನೀಟಾಗಿ ಗೂರಾಡ್ಕೊಂಡು ಪ್ರತಿ ಸತಿ ದೋಸೆ ಹಾಕಬೇಕಾದ್ರೂ ಈ ರೀತಿ ಗೂರಾಡ್ಕೋಬೇಕಾಗುತ್ತೆ. ಹಾಗೆ ದೋಸೆ ಹಾಕಬೇಕಾದ್ರೆ ಫುಲ್ಲು ಹೈ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಇದ್ದಾಗ ಮಾತ್ರ ಈ ರೀತಿ ಗೂಡಾಗಿ ಚೆನ್ನಾಗಿ ದೋಸೆ ಬರುತ್ತೆ. ಮಾಮೂಲಿ ದೋಸೆನ ಸೆಂಟ್ರಲ್ಲಿ ಹಾಕ್ಬಿಟ್ಟು ಯಾವ ರೀತಿ ನಾವು ರೌಂಡ್ ಮಾಡ್ತೀವೋ ಆ ರೀತಿ ಮಾಡೋಂಗಿಲ್ಲ. ನೀರಾಗಿರುತ್ತೆ ಹಿಟ್ಟು, ಒಂದೇ ಸತಿನೇ ಹಾಕ್ಬಿಡಬೇಕು. ಇಲ್ಲಿ ತನಕನೂ ತುಂಬ ಚೆನ್ನಾಗಿ ಬರ್ತಾ ಇತ್ತು ನಂದು ಏನು ದೋಸೆ ಪ್ರೋಸೆಸ್ ಇದೆ ಅದು. ಈ ರೀತಿ ದೋಸೆ ಹಾಕಿದ್ಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ನಾನು ಎಲ್ಲಿ ತಪ್ಪು ಮಾಡಿದೆ ಅಂತಲೂ ಗೊತ್ತಾಗ್ತಿಲ್ಲ. ದೋಸೆ ಮೇಲೆ ಎಳ್ಳೇ ಇಲ್ಲ. ಆ ಹಂಚಿಗೆ ಏನಿದೆ ಅಲ್ಲಿ ತುಂಬಾ ಅಂಟ್ಕೊಂಡ್ಬಿಡ್ತು. ಎಲ್ಲಿ ಏನಾಯಿತು ಅಂತ ನನಗೂ ಗೊತ್ತಾಗಲಿಲ್ಲ. ಆದರೆ ದೋಸೆ ಮಾತ್ರ ತುಂಬಾ ಅಂಟ್ಕೊಂಡ್ಬಿಡ್ತು.
ಇರಲಿ ಪರವಾಗಿಲ್ಲ, ಇದು ಮೊದಲನೇ ದೋಸೆ, ಅದಕ್ಕೆ ಏನಾದರೂ ಈ ರೀತಿ ಬಂತೇನೋ ಅಂದ್ಕೊಂಡೆ. ಈ ನೀರು ದೋಸೆ ಮಾಡೋದ್ರಲ್ಲಿ ನಂದು ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನು ಸರಿಯಾಗಿ ಮಾಡ್ಕೊಳ್ತೀನಿ. ನಾನು ಇದು ಮೊದಲನೇ ಸರಿ ಮಾಡ್ತಿರೋದ್ರಿಂದ ಗೊತ್ತಾಗ್ತಿಲ್ಲ ನನಗೆ ಏನು ಮಾಡಬೇಕು ಅಂತ. ಹಾಗೆ ಎರಡನೇ ದೋಸೆ ಕೂಡ ಹಾಕಿದೆ. ಪರವಾಗಿಲ್ಲ, ಇನ್ನೇನು ಎದ್ದೇಳುತ್ತೆ ಅನ್ನೋಷ್ಟರಲ್ಲಿ ಅದು ಕೂಡ ಸ್ವಲ್ಪ ಸ್ವಲ್ಪ ಅಂಟ್ಕೊಳ್ತಾ ಇತ್ತು. ಗೊತ್ತಾಗಿಲ್ಲ ಇದು ಯಾಕೆ ಈ ರೀತಿ ಅಂಟ್ಕೊಳ್ತಾ ಇತ್ತು ಅಂತ. ಇದೇ ರೀತಿಯೇ ಆಯಿತು ಎಲ್ಲ ದೋಸೆಗಳು, ಯಾವುದಕ್ಕೆ ಅಷ್ಟು ಕರೆಕ್ಟಾಗೇನು ಬರಲಿಲ್ಲ. ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಇದೇ ಥರನೇ ಆದರೂ ಪರವಾಗಿಲ್ಲ ಅಂತ ದೋಸೆ ಹಾಕ್ಕೊಂಡು ತಿಂದ್ವಿ. ಇನ್ನು ವೇಸ್ಟ್ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಅದನ್ನೇ ಹಾಕ್ಕೊಂಡು ತಿಂದ್ವಿ. ಇದೇ ರೀತಿ ತುಂಬ ಅಂಟ್ಕೊಳ್ತಾ ಇತ್ತು ಅಂದರೆ ನಾನು ರವೆ ಏನಾದರೂ ಮಿಕ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಇಷ್ಟರ ಮಟ್ಟಿಗೆ ಬಂತು ಅಂತ ನಾನು ಇನ್ನೇನು ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಂಡು ತಿಂದ್ವಿ. ದೋಸೆ ರುಚಿ ಇತ್ತು, ತಿನ್ನೋದ್ರಲ್ಲಿ ಮಾತ್ರ ಒಳ್ಳೆ ಟೇಸ್ಟ್ ಇತ್ತು. ಆದರೆ ಏನಕ್ಕೆ ಅದು ಹಂಚಿಗೆ ಇಟ್ಕೊಳ್ತು ಅಂತ ಗೊತ್ತಾಗಿಲ್ಲ. ಹಾಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮಾಡಿದ್ದ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಅಂತೂ ಅಷ್ಟೇ ರುಚಿಯಾಗಿತ್ತು. ಸಿಹಿ ಚಟ್ನಿ ಅಂತೂ ಬಹಳ ಚೆನ್ನಾಗಿ ಬಂದಿತ್ತು. ಈ ರೀತಿಯಾಗಿ ಚಟ್ನಿ ಒಮ್ಮೆ ಟ್ರೈ ಮಾಡಿ ನೋಡಿ. ದೋಸೆ ಬಗ್ಗೆ ಏನಾದರೂ ನಿಮಗೆ ವಿಷಯ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಅದೇ ರೀತಿ ಮಾಡೋ ಪ್ರಯತ್ನ ಮಾಡ್ತೀನಿ. ದೋಸೆ ರುಚಿಯಲ್ಲಂತೂ ಏನೂ ಕಡಿಮೆ ಇರಲಿಲ್ಲ, ರುಚಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈ ನೀರು ದೋಸೆಗೆ ಸಿಹಿ ಚಟ್ನಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಖಾರ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನಾನಿವತ್ತು ಎರಡನ್ನೂ ತುಂಬ ಚೆನ್ನಾಗಿ ಮಾಡಿದ್ದೆ. ತುಂಬ ಇಷ್ಟ ಆಯಿತು ಚಟ್ನಿಗಳು, ಹಾಗೆ ದೋಸೆನೂ ರುಚಿ ತುಂಬಾ ಚೆನ್ನಾಗಿತ್ತು. ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.